ವೆರೈಟಿ ಚಿತ್ರಾನ್ನಗಳು ಮಾಡಿರ್ತೀವಿ. ನಿಂಬೆಹಣ್ಣು, ಹುಣಸೆಹಣ್ಣು, ಮಾವಿನಕಾಯಿ ಎಲ್ಲ ಯೂಸ್ ಮಾಡಿ ಚಿತ್ರಾನ್ನ ಮಾಡಿರ್ತೀವಿ. ಇವತ್ತು ನಾನು ಎಳ್ಳಿಕಾಯಿನ ಉಪಯೋಗಿಸಿ ಒಂದು ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಎಳ್ಳಿಕಾಯಿ ಚಿತ್ರಾನ್ನದ್ದು ಟೇಸ್ಟು, ಫ್ಲೇವರು ಅದ್ಭುತ. ಖಂಡಿತ ಈಗ ಸೀಸನ್ನು ಎಳ್ಳಿಕಾಯಿ ಸಿಗುತ್ತೆ, ಈ ರೆಸಿಪಿ ಟ್ರೈ ಮಾಡಿ. ಈಗ 1 ಕಪ್ಪು ಅಕ್ಕಿನ ಚೆನ್ನಾಗಿ ತೊಳೆದು 1 ಕಪ್ಗೆ 2 ಕಪ್ ನೀರು, 1-2 ಸ್ಪೂನ್ ಅಡುಗೆ ಎಣ್ಣೆ, ಸ್ವಲ್ಪ ಉಪ್ಪನ್ನ ಸೇರಿಸಿ 1-2 ಪ್ರೆಷರ್ ಕೂಗಿಸ್ಕೊಳ್ತಾ ಇದ್ದೀನಿ. ಅನ್ನ ಉಡುಡಿಯಾಗಿರ್ಬೇಕು ಇದಕ್ಕೆ. ನಂತರ ಒಂದು ಪ್ಯಾನ್ಗೆ 5-6 ಸ್ಪೂನ್ ಅಡುಗೆ ಎಣ್ಣೆ, ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಫುಲ್ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, 1-2 ಇಂಚ್ನಷ್ಟು ಶುಂಠಿ, ಒಂದು 10-15 ಹಸಿರು ಮೆಣಸಿನ್ಕಾಯಿನ ಹಾಕಿ ಒಂದು ಕವರ್ ಒಳಗಡೆ ಹಾಕಿ ಈ ರೀತಿ ಕುಟ್ಟಿ ಚಿತ್ರಾನ್ನ ಮಾಡಿ ನೋಡಿ. ತುಂಬ ಡಿಫ್ರೆಂಟಾಗಿರುತ್ತೆ. ಅದು ಮಿಕ್ಸಿಗೆ ಹಾಕಿ ಮಾಡೋದ್ಕಿಂತ ಈ ರೀತಿ ಕುಟ್ಟಿ ಮಾಡಿದ್ರೆ ಅದ್ರ ರುಚಿ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಎಲ್ಲವೂ ತುಂಬ ನುಣ್ಣಗಾಗಬೇಕಂತ ಇಲ್ಲ. ಈಗ ಕಡಲೆ ಬೀಜನ ಎತ್ತಿಟ್ಟು ಅದೇ ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಕಡಲೆಬೇಳೆನ ಒಂದು ಒಳ್ಳೆ ಬಿಸ್ಕೆಟ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಆ ಕವರಿಗೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅಂಶ ಇರುತ್ತೆ. ಅದರಿಂದ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಧಾರಾಳವಾಗಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ನೀರಿನಂಶ ಎಲ್ಲ ಹೋಗಿ ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿದು ಒಂದು ಒಳ್ಳೆ ಘಮ ಬರೋವರೆಗೂ, ಅದು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಉಪ್ಪನ್ನ ಸೇರಿಸಿ ಇಲ್ಲಿ ನಾನು 3 ಸಣ್ಣಗೆ ಹೆಚ್ಚಿರೋ ಅಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಎಳ್ಳಿಕಾಯಿ ಅಂದರೆ ಈಗ ಸೀಸನ್ನು, ಎಲ್ಲ ಕಡೆ ಸಿಗುತ್ತೆ. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ. 1 ಎಳ್ಳಿಕಾಯಿಗೆ ಇಷ್ಟು ಜ್ಯೂಸ್ ಬಂತು. 1 ಎಳ್ಳಿಕಾಯಿಗೆ 3 ಈರುಳ್ಳಿ ಮತ್ತು ಅಷ್ಟು ಮೆಣಸಿನ್ಕಾಯಿ ಬೇಕಾಗುತ್ತೆ. ಇದಕ್ಕೆ ಉಪ್ಪು, ಹುಳಿ, ಖಾರ ಎಲ್ಲ ಸಾಲಿಡಾಗಿದ್ದರೆ ತುಂಬ ರುಚಿಕರವಾಗಿರುತ್ತೆ. ಈರುಳ್ಳಿ 1/4 ಭಾಗ ಬೆಂದಿದೆ ಎಂದಾಗ 1/4 ಸ್ಪೂನಷ್ಟು ಮೆಂತ್ಯ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಮೆಂತ್ಯ ಪುಡಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲ್ಯ, ಚಿತ್ರಾನ್ನಗಳಿಗೆ. ಮೆಂತ್ಯ ಪುಡಿದು ಒಂದು ರೆಸಿಪಿನ ಹಾಕಕ್ಕೆ ಟ್ರೈ ಮಾಡ್ತೀನಿ. ತುಂಬ ಈಸಿ, ಅದು ಮಾಡಿಟ್ಕೊಂಡ್ಬಿಟ್ರೆ ಅಡುಗೆಗಳಲ್ಲಿ ಬಳಸ್ತಾ ಇದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಂತರ ಈಗ ಜ್ಯೂಸ್ ಎತ್ತಿಟ್ಕೊಂಡಿದ್ವಲ್ಲ ಎಳ್ಳಿಕಾಯ್ದು, ನಿಂಬೆಹಣ್ಣಿನ ಜ್ಯೂಸೆಲ್ಲ ಈ ರೀತಿ ಬಿಸಿಗೆ ಹಾಕಿದ್ರೆ ಕನೆ ಬರುತ್ತೆ. ಬಟ್ ಇದು ಹಂಗಲ್ಲ. ಎಳ್ಳಿಕಾಯಿ ಜ್ಯೂಸು ಈರುಳ್ಳಿ 1/4 ಭಾಗ ಬೆಂದಿದೆ ಅಂತ ಟೈಮಲ್ಲಿ ಹಾಕಿ ಇದು ಕೂಡ ಚೆನ್ನಾಗಿ ನೀರಿನಂಶ ಎಲ್ಲ ಹೋಗೋವರೆಗೂ ಕುದಿಸ್ಕೋಬೇಕು. ಇದಕ್ಕೆ ಉಪ್ಪು ಸ್ವಲ್ಪ ಚೆನ್ನಾಗಿ ಹಾಕ್ಕೋಬೇಕು, ಹುಳಿ ಸ್ಟ್ರಾಂಗ್ ಆಗಿರುತ್ತೆ. 1/2 ಸ್ಪೂನಷ್ಟು ಜೀರಿಗೆ, 1/4 ಸ್ಪೂನಷ್ಟು ಮೆಣಸಿನ ಪುಡಿ ಅಷ್ಟೇ, ಇನ್ನೇನು ಮಸಾಲೆ ಇದಕ್ಕೆ ಹಾಕಬಾರ್ದು. ಈಗ ಎಳ್ಳಿಕಾಯಿ ಆಲ್ಮೋಸ್ಟು ನೀರೆಲ್ಲ ಹಿಂಗಿದೆ ಅಂದಾಗ ಇಲ್ಲಿ 1 ಹಿಡಿಯಷ್ಟು ತೆಂಗಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಅಷ್ಟೇ ಒಂದು ಒಳ್ಳೆ ಘಮ ಬರೋವರೆಗೂ, ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾವುದು ಓವರ್ ಫ್ರೈ ಆಗಬಾರ್ದು, ಕರೆಕ್ಟ್ ಅದಕ್ಕಿರಬೇಕು. ಕೊತ್ತಂಬರಿ ಸೊಪ್ಪನ್ನ ಧಾರಾಳವಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಈ ಚಿತ್ರಾನ್ನಕ್ಕೆ. ಎಲ್ಲ ಚಿತ್ರಾನ್ನಕ್ಕೆ ಕಂಪೇರ್ ಮಾಡಿದ್ರೆ ನನಗೆ ಪರ್ಸ್ನಲಿ ಎಳ್ಳಿಕಾಯಿ ಚಿತ್ರಾನ್ನ ಅಂದರೆ ತುಂಬ ಇಷ್ಟ. ಆ ಫ್ಲೇವರ್ ಅದ್ಭುತವಾಗಿರುತ್ತೆ. ಮಾಡಿರೋರಿಗೆ ಅದರದ್ದು ರುಚಿ ಗೊತ್ತಿರುತ್ತೆ. ಖಂಡಿತ ಈ ರೀತಿ ಒಂದು ಸಲ ಮಾಡಿಲ್ದವರು ಕೂಡ, ಎಳ್ಳಿಕಾಯಿ ಸೀಸನ್ನು, ನಾನು ಗೊಜ್ಜು ಜಾಸ್ತಿ ಇತ್ತು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. 1 ಕಪ್ಗೆ ಎಷ್ಟು ಗೊಜ್ಜು ಬೇಕೋ ರೈಸ್ಗೆ ಅಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದೊಂದು 2-3 ದಿನ ಔಟ್ಸೈಡ್ ಇಟ್ಟರು ಕೂಡ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಕೊತ್ತಂಬರಿ ಸೊಪ್ಪು, ಫ್ರೈ ಮಾಡಿಟ್ಕೊಂಡಂತಹ ಕಡಲೆ ಬೀಜ ಹಾಕ್ಕೊಂಡ್ರೆ ಒಂದು ಬಿಸಿ ಬಿಸಿ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ಖಂಡಿತ ಈ ರೆಸಿಪಿ ಟ್ರೈ ಮಾಡಿ, ಮತ್ತೆ ಮಾಡ್ತೀರಾ. ಮಾಡಿದ ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.